ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ, ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತು ನಾವು ನೋಡೋ ಅಂಥದ್ದು ಈ ಮಾಟ ಮಂತ್ರ ತಂತ್ರ, ಭೂತ ಪ್ರೇತ ಪೀಡೆಗಳು, ಪಿಶಾಚಿಗಳು, ಈ ಮಾಟ ಶೂನ್ಯಗಳು, ಇವು ದೃಷ್ಟಿಗಳು, ಜನರ ಕಣ್ದೃಷ್ಟಿ, ನರದೃಷ್ಟಿ ಅಂತ ಹೇಳ್ತಾರೆ, ಅಥವಾ ಕಣ್ದೃಷ್ಟಿ, ನರದೃಷ್ಟಿ, ಈ ರೀತಿಯೆಲ್ಲ ಸಿಕ್ಕಾಬಟ್ಟೆ ತೊಂದರೆ ಸಿಗಾಕ್ಕೊಂಡಿರ್ತಾರೆ. ಇಂಥದಕ್ಕೆಲ್ಲ ಕೆಲವೊಂದು ಯಂತ್ರ ಮಾಡಿ, ಈ ಯಂತ್ರ ನಿಮ್ಗೆ ತೋರಿಸ್ತಾ ಇದ್ದೀನಿ. ಮಂತ್ರ ಕೂಡ ಇದೆ ಇದಕ್ಕೆ. ನನ್ನ ಮಂತ್ರ ಕೊನೆಯದಾಗಿ ತೋರಿಸ್ತೀನಿ, ನೀವು ನಿಧಾನ ನೋಡಿ ಅದನ್ನು ಮೊದಲು ಯಾವ ರೀತಿ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳಿ. ಇದಕ್ಕೆ ಒಳ್ಳೆ ಕುಂಕುಮ ಬೇಕು, ಸಿಂಧೂರ ಬೇಕು. ಕುಂಕುಮ ಸಿಂಧೂರ ಬೇಕಾಗ್ತದೆ. ಯಾಕೆ, ಆಂಜನೇಯನ ಒಂದು ಯಂತ್ರ ಇದು, ಅದ್ಭುತವಾದಂಥ ಒಂದು ಆಂಜನೇಯನ ಯಂತ್ರ ಇದು. ಈ ವಾಯುಪುತ್ರ ಅಥವಾ ಹನುಮಂತ, ಮರ್ಕಟಾಯ ಅಂತ ಕೆಲವೊಂದೆಲ್ಲ ಬರುತ್ತೆ, ನಾನು ಹೇಳ್ತೀನಿ ಅದನ್ನು. ಅದು ಎಲ್ಲ ಬೇಕಾಗುತ್ತೆ. ಮತ್ತು ಇನ್ನೊಂದು ಏನಪ್ಪ, ಈ ಆಂಜನೇಯನ ಯಂತ್ರನ ನೀವು ಬರ್ಕೋಬೇಕು. ಒಂದು ನೀರು ಇದರಲ್ಲಿ ಹಾಕಿ, ಒಂದು ತಾಮ್ರದ ತಗಡು ಬರುತ್ತಲ್ಲ, ಅದು ತಗಡನ್ನ ಶುದ್ಧ ಮಾಡಿ, ಯಾಕೆ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ಹೊಸ್ದಾಗಿ ಯಾರು ನೋಡ್ತಿರೋರಿಗೆ ಗೊತ್ತಾಗಲಿ ಅನ್ನೋ ಉದ್ದೇಶಕ್ಕೆ. ಗೊತ್ತಿರೋರಿಗೆ, ನನ್ನ ವಿಡಿಯೋ ಆಗಲಿಂದ ನೋಡ್ತಿರೋರಿಗೆ ಗೊತ್ತಿರುತ್ತೆ. ಹೊಸ್ದಾಗಿ ಸಬ್ಸ್ಕ್ರೈಬರ್ ನೋಡ್ಕೊಳ್ತಾ ಇರೋರಿಗೆ ವಿಷಯ ಅರ್ಥ ಆಗಲಿ ಅನ್ನೋ ಉದ್ದೇಶಕ್ಕೆ ಹೇಳ್ತಾ ಇದ್ದೀನಿ. ಆ ಒಂದು ತಗಡು ಏನಿರ್ತಿಯಲ್ಲ, ಆ ತಗಡನ್ನ ಚೆನ್ನಾಗಿ ತೊಳೆದು ಅದನ್ನು ಶುದ್ಧ ಮಾಡಿ, ಹಾಲಿನಲ್ಲಿ, ನೀರಲ್ಲಿ, ಮತ್ತು ಗೋಮೂತ್ರ ಇದ್ದರೆ ಗೋಮೂತ್ರ, ಅಥವಾ ಅರಿಶಿನ ನೀರಿದೆ ಅರಿಶಿನ ಈ ನೀರನ್ನೆಲ್ಲ ಹಾಕಿ ತೊಳ್ಕೊಬೇಕು. ಅದನ್ನು ಶುದ್ಧ ಮಾಡಾದಮೇಲೆ ಮತ್ತೆ ಒಳ್ಳೆ ನೀರಲ್ಲಿ ಒಂದು ಸಾರಿ ತೊಳ್ಕೊಬೇಕು. ನಂತರ ಏನು ಮಾಡಬೇಕು, ಈ ಯಂತ್ರನ ನೀವು ಬರ್ಕೋಬೇಕು. ಯಂತ್ರನ ಬರ್ಕೊಳ್ಳೋದು ಹೀಗೆ ನಾನು ಮೊದಲೇ ಹೇಳಿದ್ನಲ್ಲ, ಕುಂಕುಮ ಸಿಂಧೂರ ಎರಡು ಮಿಕ್ಸ್ ಮಾಡಬೇಕು. ಎರಡು ಮಿಕ್ಸ್ ಮಾಡಿ, ಒಂದು ದಾಳಿಂಬೆ ಗಿಡದ್ದು ಇರುತ್ತಲ್ವ, ಆ ಕಡ್ಡಿ ಇಲ್ಲಾದರೂ ತೊಗೋಬೋದು, ಅಥವಾ ಜಾಜಿ ಗಿಡ ತೊಗೋಬೋದು. ಈ ಥರದ್ದು ಯಾವ್ದಾದ್ರು ಒಂದು ಕಡ್ಡಿ ರೀತಿ ಮಾಡಿಕೊಂಡು ಅದರ ಮೇಲೆ ಇದನ್ನು ಬರಿಬೇಕು. ಬರೆದು ಇದನ್ನು ಯಾವುದಾದ್ರು ಒಂದು ಆಂಜನೇಯ ದೇವಸ್ಥಾನಕ್ಕೆ ಎತ್ಕೊಂಡೋಗಿ ಅಲ್ಲಿ ಇಟ್ಟು, ಇದನ್ನು ಆ ದೇವ್ರಿಗೊಂದು ಉದ್ದಿನ ವಡೆನೋ ಅಥವಾ ಒಬ್ಬಟ್ಟು ಏನೋ ಒಂದು ದಾನ ಮಾಡಬೇಕು. ಯಾಕೆಂದರೆ ಉದ್ದಿನ ವಡೆ ಭಾಳ ಇಷ್ಟ, ಎಲ್ಲ ಕಾರ್ಯಗಳು ಆಗಬೇಕು ಅಂತಂದ್ಬಿಟ್ಟೆ ಉದ್ದಿನ ವಡೆ ಹಾಕ್ತಾರೆ. ಉದ್ದಿನ ವಡೆ ಹಾಕೋದಕ್ಕೂ ಒಂದಿದೆ, ರಾವು ಉದ್ದು ಅಂದ್ರೆ ರಾವು ಇರುತ್ತೆ. ಹಾಗಾಗಿ ಕೆಲವೊಂದು ಇದಕ್ಕೆ ಅದನ್ನು ಉದ್ದಿನ ವಡೆನೇ ತಾರೆ. ಮತ್ತು ಒಬ್ಬಟ್ಟು ಅಂದರೆ ಕೆಲವರು ಕಡಲೆಬೇಳೆಯಲ್ಲಿ ಮಾಡ್ತೀವಿ. ಹಾಗಾಗಿ ಅದರಲ್ಲೂ ಒಂದು ಇರೋದ್ರಿಂದ ಪ್ರತಿಯೊಂದರಲ್ಲೂ ಅರ್ಥ ಇಲ್ಲದೆ ಯಾವುದೂ ಮಾಡಲ್ಲ. ದೊಡ್ಡವರೆಲ್ಲ ಒಂದು ಏನು ಮಾಡಿದ್ದಾರೆ, ಆವಾಗಿನ ಗ್ರಂಥಕಾರರು ಅಥವಾ ವೇದಾಂತಿಗಳು ಅಥವಾ ಈ ತಿಳಿದಂಥ ವಿದ್ಯಾವಂತರು, ಇವರೆಲ್ಲ ಒಂದೊಂದಕ್ಕೆ ಒಂದೊಂದು ಅರ್ಥ ಕೊಟ್ಟಿದ್ದಾರೆ. ನಾವು ಅದನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕಷ್ಟೆ. ಇದನ್ನು ಬರೆದು ಅದಕ್ಕೆ ಅಲ್ಲಿ ಒಂದು ಪೂಜೆಗೆ ಇಂಥ ಒಂದು ಉದ್ದಿನ ವಡೆನೋ ಒಬ್ಬಟ್ಟೇನೋ ಕೊಟ್ಟು ಅಲ್ಲಿ ಮಾಡ್ಬೋದು. ಅಲ್ಲಿ ಪೂಜೆ ಕೊಟ್ಟು ಪೂಜೆ ಮಾಡಿಸ್ಕೊಂಡು, ನಿಮಗೆ ಕೈಯಲ್ಲಿ ಯಾರಿಗಾದರೂ ಶಕ್ತಿ ಇತ್ತು ಅಂದರೆ ಒಂದು ಪುಟ್ಟದಾಗಿರೋ ಒಂದು ಆಂಜನೇಯನ ವಿಗ್ರಹ ಕೂಡ, ಒಂದು ಪ್ರತಿಮೆನ ದಾನ ಮಾಡ್ಬೋದು. ಅದೇ ರೀತಿ ಏನಾದ್ರು ಗೋದಾನ ಮಾಡ್ತೀವಿ ಅಂದರೂ ಕೂಡ ಬೆಳ್ಳಿಲೋ ಹಿತ್ತಾಳೆಲೋ ಯಾವುದ್ರಲ್ಲೂ ಒಂದು ಪುಟ್ಟದಾಗಿರೋ ಅಂಥದ್ದು ಕೂಡ ನೀವು ದಾನ ಮಾಡ್ಬೋದು. ಏಕೆಂದರೆ ಈಗೆಲ್ಲ ಹಸುಗಳ ದಾನ, ಅದು ಇದು ಅದು ಗೋದಾನ ರಿಯಲಾಗಿ ಮಾಡೋದು ಕಷ್ಟ ಇದೆ. ಇರೋರು ಮಾಡ್ತಾರೆ, ಇಲ್ಲ ಅಂತಲ್ಲ. ಈಗಲೂ ಎಷ್ಟೋ ಜನ ಇರೋರು ಮಾಡ್ತಾಯಿದ್ದಾರೆ, ಇಲ್ದಿರೋರು ಮಾಡೋದು ಕಷ್ಟ ಆಗುತ್ತೆ. ಅಂಥವ್ರು ಏನು ಮಾಡ್ಬೋದು, ಗೋದಾನ ಮಾಡ್ತೀವಿ ಅಂತಂದೆ ಈ ಪುಟ್ಟದಾಗಿರೋ ಅಂಥ ಪುಟ್ಟದಾಗಿ ಇರೋ ಹಿತ್ತಾಳೆದು ಹಸು ಕರುವಿಂದು ಕೊಡ್ಬೋದು, ಅಥವಾ ಬೆಳ್ಳಿಲಿ ಪುಟ್ಟದಾಗಿ ಕೂಡ ಮಾಡಿಸ್ಕೊಡ್ಬೋದು. ಮತ್ತು ಆಂಜನೇಯನ ಒಂದು ಪುಟ್ಟದಾಗಿ ಚಿಕ್ಕದಾಗಿರೋದು ಒಂದು ದಾನ ಕೂಡ ಮಾಡ್ಬೋದು. ಯಾರು ಸಾಧು ಸತ್ಪುರುಷರಿಗೆ ನಿಮ್ಮ ಕೈಲಿ ಸಾಧ್ಯ ಆದರೆ ಅನ್ನದಾನ ಮಾಡ್ಬೋದು. ಈ ಒಂದು ಮಂತ್ರ ಕೂಡ ಹೇಳಿದ್ದೆ. ಈ ಮಂತ್ರನ ಏನು ಮಾಡಬೇಕು ನೀವು, ಆಂಜನೇಯ ಒಂದು ವಾಯುಪುತ್ರೊಂದು ಆಂಜನೇಯನ ಒಂದು ಮಂತ್ರ ಹೇಳ್ಕೋಬೇಕು. ಅದು ಪ್ರತಿದಿನ 1,000ದಂತೆ 45 ದಿನಗಳು ಇದನ್ನು ಜಪ ಮಾಡ್ತಾನೇ ಇರಬೇಕು. ದಿನ ನಿಮ್ಮ ಕೈಲಿ ಯಾವಾಗ ಸಾಧ್ಯ ಆಗುತ್ತೋ, ಬೆಳಗ್ಗೆ ಆಗುತ್ತೋ, ಸಂಜೆ ಆಗುತ್ತೋ, ಯಾವಾಗ ಆಗುತ್ತೋ ಒಂದು ಸಮಯ ನಿಗದಿ ಮಾಡ್ಕೋಬೇಕು. ಬೆಳಗ್ಗೆ ಮಾಡ್ಕೊಳ್ತೀರಾ ಅಥವಾ ಸಂಜೆ ಮಾಡ್ಕೊಳ್ತೀರಾ, ಆ ಸಮಯನ ಒಂದು ನಿಗದಿ ಮಾಡಿಕೊಂಡು ಈ ಮಂತ್ರನ ನೀವು ಸಿದ್ಧಿ ಮಾಡ್ಕೊಬೇಕು. ಸಿದ್ಧಿ ಮಾಡ್ಕೊಂಡು ಆದಮೇಲೆ ಈ ಕುಂಕುಮ ಸಿಂಧೂರ ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ಎತ್ಕೊಂಡೋಗಿ ನೀವು ಯಾವುದಾದ್ರು ಒಂದು ದೇವಸ್ಥಾನದಲ್ಲಿ, ಅಂದರೆ ಆಂಜನೇಯನ ದೇವಸ್ಥಾನನೇ ಆಗಬೇಕು, ಆ ದೇವಸ್ಥಾನಕ್ಕೆ ಕೊಟ್ಟು ಪೂಜೆ ಮಾಡಿಸಿ ಅದನ್ನು ನೀವು ಧಾರಣೆ ಮಾಡ್ಕೋಬೋದು. ಆ ಧಾರಣೆ ಮಾಡಿಕೊಂಡಾಗ ಈಗ ಮೊದಲೇ ಹೇಳಿದಂಥ ಯಾವುದೇ ಒಂದು ಭೂತ ಪ್ರೇತ ಪೀಡೆ ಪಿಶಾಚಿಗಳು, ಮಾಟ ಶೂನ್ಯಗಳು, ಪ್ರತಿಯೊಂದು ದುಷ್ಟಶಕ್ತಿಗಳು ಅಥವಾ ಈ ಒಂದು
ನರದೃಷ್ಟಿ ಏನಿರುತ್ತೆ ಇದು ಕೂಡ ನಾಶ ಆಗುತ್ತೆ. ಯಾಕೆಂದರೆ ಸಾಕಷ್ಟು ನರದೃಷ್ಟಿಗಳೇ ಜಾಸ್ತಿ ಇರುತ್ತೆ. ಕೆಲವ್ರಿಗಂತೂ ಹೊರಗಡೆ ಹೋಗಿ ಬಂದ ತಕ್ಷಣವೇ ಹೇಳ್ತಾ ಇರ್ತಾರೆ, ಅಯ್ಯೋ ಯಾಕೆ ಮೈಕೈ ಎಲ್ಲ ನೋವು ಬಂದುಬಿಡುತ್ತೆ, ಒಂಥರ ಏನು ಊಟ ಮಾಡೋಕ್ಕೆ ಇಷ್ಟ ಆಗಲ್ಲ, ಮಲ್ಕೋಬೇಕು ಅನ್ಸೋ, ಮೈಕೈ ನೋವಿದೆ, ನನಗೆ ತಲೆ ನೋವಿದೆ ಅಂತ ಹೇಳ್ತಾರೆ ಸಾಕಷ್ಟು. ಕೆಲವ್ರಿಗೆ ದೃಷ್ಟಿ ಬೇಗ ತಗಲ್ಬಿಡುತ್ತೆ. ಆ ಥರ ಹಾಗೆ ಕೆಲವ್ರು ಏನು ಮಾಡ್ತಾರೆ, ಹೊರಗಡೆ ಹೋಗಿ ಬಂದ ತಕ್ಷಣವೇ ಭಾಳ ಟಯರ್ಡ್ ಆಗ್ತಾರೆ. ಅಂಥವರು ಈ ಒಂದು ಯಂತ್ರನ ಮಾಡಿ ಅಥವಾ ಈ ಒಂದು ಜಪನ ಮಾಡಿ ಪ್ರತಿದಿನ ಇದನ್ನು ಮಾಡಿಕೊಂಡು, ಈ ಯಂತ್ರ ಕೂಡ ನೀವು ಧಾರಣೆ ಮಾಡಿಕೊಂಡ್ರೆ ನೀವು ಎಲ್ಲಿಗೆ ಹೋದರೂ ಯಾವುದೇ ಹೋಗಿ ಬಂದರೂ ನಿಮಗೆ ಯಾವುದೇ ರೀತಿ ಆ ಒಂದು ತೊಂದರೆ ಆಗಲ್ಲ. ಆ ಮಂತ್ರ ಹೀಗಿರುತ್ತೆ. ನಾನು ಈಗ ಮಂತ್ರ ಕೂಡ ತೋರಿಸ್ತೀನಿ. ಮಂತ್ರ ಅದು ಯಂತ್ರದಲ್ಲಿ ಆ ಮಂತ್ರನ ಬರೆದು, ಅಂದರೆ ಆ ಚಕ್ರನ ಬರಿಬೇಕು, ಮಂತ್ರ ಅಲ್ಲ, ಯಂತ್ರದ ಮೇಲೆ ಚಕ್ರ ಅದು ಹೆಂಗಿರುತ್ತೆ ಅಂತ ನಿಮ್ಗೆ ಗೊತ್ತಲ್ಲ, ಅದನ್ನು ಬರೆದುಬಿಟ್ಟು ಅದ್ರ ಮುಂದೆ ಈ ಪೂಜೆ ಹೂಗಳಿಂದ ಹತ್ರ ದ್ರವ್ಯ ಯಾವ್ದಾದ್ರು ಇರೋದ್ರಿಂದ ಪೂಜೆ ಮಾಡಿ ಆ ಸಾನ್ನಿಧ್ಯದಲ್ಲಿ ಆ ಚಕ್ರದ ಮುಂದೆನೇ ಕೂತ್ಕೊಂಡು ನೀವು ಜಪ ಮಾಡಬೇಕು. ಎಷ್ಟು ದಿನ ಮೊದಲೇ ಇದೆಯಲ್ಲ 45 ದಿವಸಗಳ ಕಾಲ ಜಪ ಮಾಡಬೇಕು. ಅದರ ಮುಂದೆನೇ ನೀವು ಕೂತು 1000 ಬಾರಿ, ದಿನಕ್ಕೆ 1000 ಬಾರಿ ಮಂತ್ರ ಕೂಡ ಜಪ ಮಾಡಬೇಕು. ಈ ಎರಡೂ ಮಾಡಬೇಕಾಗಿರೋದ್ರಿಂದ ಏನಾಗುತ್ತೆ, ಅಲ್ಲಿ ಅದ್ರ ಮುಂದೆನೇ ಆ ಚಕ್ರದ ಮುಂದೆ ಕೂತ್ಕೊಂಡು ನೀವು ಮಂತ್ರ ಹೇಳೋದ್ರಿಂದ ಆ ಚಕ್ರಕ್ಕೂ ಶಕ್ತಿ ಬಂದ್ಬಿಡುತ್ತೆ. ಮತ್ತು ನೀವು ಮಂತ್ರ ಹೇಳ್ತಾ ಇರೋದ್ರಿಂದ ನಿಮ್ಮಲ್ಲೂ ಕೂಡ ಒಂದು ಶಕ್ತಿ ಇರುತ್ತೆ. ಯಾವುದೇ ಒಂದು ನೆಗೆಟಿವ್ ಇರ್ಬೋದು, ಯಾವ ದುಷ್ಟಶಕ್ತಿ ಇದ್ದರೂ ನಿಮ್ಮಲ್ಲಿ ಬಂದು ಸೇರಲ್ಲ. ಆ ಮಂತ್ರ ಇವಾಗ ನಾವು ಯಾವುದು ಅಂತ ನೋಡೋಣ ಬನ್ನೀಗ. ನೋಡಿ ಮಂತ್ರ, ಈ ಮಂತ್ರ ಇರುತ್ತೆ, ಓಂ ಶಬ್ದ ರಾಜಾಯ ವಿದ್ಮಹೆ ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮತ್ ಪ್ರಚೋದಯಾತು ಹರಿಮರ್ಕಟಮರ್ಕಟಾಯ ಸ್ವಾಹ ಓಂ ಶ್ರೀಂ ಆಂಜನೇಯಾಯ ಮಹಾಬಲಾಯ ಹನುಮತೆ ಸ್ವಾಹ. ಇದು ನೋಡಿ, ಈ ಒಂದು ಅದ್ಭುತವಾದಂಥ ಮಂತ್ರ. ಇದನ್ನು ನೀವು ಒಂದು ಮಂತ್ರ ಹೇಳ್ಕೊಂಡಾಗ ಇದರಲ್ಲಿ ಎಷ್ಟೋ ಕೆಲಸಗಳು ಆಗುತ್ತೆ. ಯಾರಿಗಾರು ಮಕ್ಕಳು ಭಾಳ ಚಂಡಿ ಹಿಡ್ಕೊಂಡು ಅಳ್ತಾ ಇದ್ದಾವೆ ಅಂದಾಗ ಒಂದು ಸ್ವಲ್ಪ ನೀರು ಕೈಯಲ್ಲಿ ತೊಗೊಂಡು ಅಥವಾ ವಿಭೂತಿ ತೊಗೊಂಡು, ಅಂದರೆ ಭಸ್ಮ ಅಂತ ಹೇಳ್ತೀವಲ್ಲ, ಅದನ್ನು ತೊಗೊಂಡು ಈ ಮಂತ್ರ ಒಂದು 7 ಸಾರಿನೋ 21 ಬಾರಿನೋ ಹೇಳಿಬಿಟ್ಟು ಆ ಮಕ್ಕಳಿಗೆ ಹಣೆ ಮೇಲೆ ಭಸ್ಮ ಆದರೆ ಹಣೆ ಮೇಲೆ ಇಕ್ಬೋದು. ಕೆಲವರು ಕೆಂಪು ನೀರು ಅಂತ ಮಾಡ್ತೀವಿ, ರಚ್ಚೆ ನೀರು ಅಂತ ಹೇಳ್ತೀವಿ. ಆ ರಚ್ಚೆ ನೀರು ಕೂಡ ಮಾಡ್ಬೋದು, ಅಥವಾ ಕೆಂಪು ನೀರು ಅಂತೀವಿ ಅಥವಾ ರಚ್ಚೆ ನೀರು ಅಂತ ಹೇಳ್ತೀವಿ. ಅದನ್ನು ಕೂಡ ಮಾಡಿ ನೀವುಳಿಸಿ ಆ ಒಂದು ಎಡಗೈಯಲ್ಲಿ ಆ ಒಂದು ಕೆಂಪು ನೀರಿನ ಹಣೆಗಿಕ್ಕಿ ಮಗುವಿಂದ ತಲೆ ಮೇಲಿಂದ ಮುಖದಿಂದ ಕೆಳಗಡೆ ನೀವುಳಿಸಿ ಅದನ್ನು ಎತ್ಕೊಂಡೋಗಿ ಚೆಲ್ತಾರೆ. ಈ ರೀತಿ ಕೂಡ ಮಾಡ್ಕೋಬೋದು. ಮಕ್ಕಳು ಕೂಡ, ಇದು ಪುಟ್ಟ ಮಕ್ಕಳು ಭಾಳ ಚೆಂಡಿ ಹಿಡಿತವೆ, ರಚ್ಚೆ ಹಿಡಿತವೆ, ರಾತ್ರಿ ಎಲ್ಲ ನಿದ್ದೆ ಮಾಡಲ್ಲ ಅನ್ನೋರು ಕೂಡ ಮಾಡ್ಬೋದು. ಇನ್ನು ದೊಡ್ಡ ಮಕ್ಕಳು ಕೂಡ ಅಷ್ಟೇ, ಚಿಕ್ಕ ಮಕ್ಕಳಿಗೆ ಎಲ್ಲ, ದೊಡ್ಡವರು ಕೂಡ ಅಷ್ಟೇ. ಒಂದೊಂದು ಬಾರಿ ಬೆಚ್ಚಿ ಬೀಳ್ತೀವಿ, ಏನೋ ಮಂಚದಿಂದ ಕೆಳಗೆ ಬಿದ್ದೋವಂಗೆ ಆಗಿಬಿಡುತ್ತೆ. ಇಂಥದ್ದು ಕೂಡ ಕೆಲವ್ರಿಗೆ ಆಗ್ತದೆ. ಅದಕ್ಕೂ ಕೂಡ ನೀವು ಒಂದು ಈ ಕೇಸರಿ ಆಗ್ಬೋದು, ಈ ಒಂದು ಕೇಸರಿನ ಕೈಯಲ್ಲಿ ಹಿಡ್ಕೊಂಡು ಒಂದಷ್ಟು ಮಾಡಿಟ್ಕೋಬೇಕು. ಈ ಮಂತ್ರ ಹೇಳಿ ಹೇಳಿ ನೀವು ಮಾಡಿಟ್ಟಾಗ ಅದರಲ್ಲಿ ಒಳ್ಳೆ ಅದ್ಭುತವಾದಂಥ ಶಕ್ತಿ ಬರುತ್ತೆ. ಅದನ್ನು ಮಲ್ಕೊಳ್ಬೇಕಾದ್ರೆ ಹಣೆಯಲ್ಲಿ ಒಂದು ಸ್ವಲ್ಪ ಕೇಸರಿನ ಇಟ್ಕೊಂಡು ಹಣೆಗೆ ಇಟ್ಕೊಂಡು ಮಲ್ಕೊಂಡ್ರೆ ನಿಮಗೆ ಅದ್ಭುತವಾದಂಥ ಒಂದು ಒಳ್ಳೆ ಕನಸು ಕೂಡ ಬರುತ್ತೆ. ಅದು ಯಾವ್ದಾದ್ರು ಆ ಥರದ್ದು ಒಂದು ಕೆಟ್ಟದಿದ್ದರೆ ನಿಮ್ಮ ಇದರಿಂದ ಹೊರಟೋಗುತ್ತೆ. ಅಂದರೆ ಇದೆಲ್ಲ ಆ ಕೇಸರಿ ಅಂದರೆ ಒಳ್ಳೆ ಕೇಸರಿ ನೋಡಿ ತರಬೇಕು. ಅದು ತೂಕ ಬರುತ್ತೆ. ಆ ತೂಕದ್ದು ಘನವಾಗಿದ್ದಾಗ ಅದು ಒಳ್ಳೆ ಕೇಸರಿ. ನೀವು ಕೈಯಲ್ಲಿ ಮುಟ್ಟಿದ್ರು ಒರೆಸಿದ್ರೂ ಹೋಗೋದಿಲ್ಲ, ನೈಸಾಗಿ ಅಷ್ಟು ಚೆನ್ನಾಗಿರೋ ಅಂಥದ್ದು ನೋಡ್ತಾ ಬನ್ನಿ. ಯಾಕೆ ಈಗೆಲ್ಲ ಮಾರ್ಕೆಟಲ್ಲಿ ಡೂಪ್ಲಿಕೇಟ್ ಏನೋ ಅಕ್ಕಿ ಹಿಟ್ಟಿಗೇನೋ ಮಿಕ್ಸ್ ಮಾಡಿ ಕಲರಿಂಗ್ ಮಾಡಿರ್ತಾರೆ, ಅಂಥದ್ದೆಲ್ಲ ಬೇಡ. ಒಳ್ಳೆ ವರ್ಜಿಯಾಗಿರೋವಂಥ ತೊಗೊಂಬಂದು ನೀವು ಅದನ್ನು ಯೂಸ್ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ಇವೆಲ್ಲ ಒಂದು ಅದ್ಭುತವಾದಂಥ ಕ್ರಿಯೆಗಳು. ನಮಗೆ ಯಾವತ್ತು ಸಿಗುತ್ತೋ, ಯಾವತ್ತು ಅದು ಬರುತ್ತೋ ಅವತ್ತು ಅದನ್ನು ಇಟ್ಕೋಬೇಕೇ ಹೊರತು ನಾವು ಯಾವತ್ತೂ ಅದನ್ನು ಇನ್ನೊಂದು ದಿವಸ ನೋಡೋಣ, ಇನ್ನೊಂದು ದಿವಸ ಮತ್ತೊಂದು ದಿವಸ ನೋಡೋಣ, ಮತ್ತು ಇಂಥ ಒಂದು ಯಾವುದೂ ನಿಮಗೆ ಸಿಕ್ಕಲ್ಲ. ಹಾಗಾಗಿ ಈ ಒಂದು ಇದನ್ನು ಸದುಪಯೋಗಪಡಿಸ್ಕೊಂಡು ನಿಮ್ಮೆಲ್ಲ ಕಷ್ಟಗಳನ್ನ, ಯಾಕೆಂದರೆ ಆ ಹನುಮಂತನೇ ನಿಮ್ಮಲ್ಲಿ ಇರ್ತಾನೆ, ಆ ವಾಯುಪುತ್ರ ಆ ಹನುಮಂತನೇ ನಿಮ್ಮ ಹತ್ರ ಇದ್ದಾಗ ಯಾವ ದುಷ್ಟಿ ಶಕ್ತಿಗಳು ಕೂಡ ನಿಮಗೆ ಬರಲ್ಲ. ಬೇಕು ಅಂದರೆ ದಿನ ಒಂದು ಏನು ಮಂತ್ರದಲ್ಲಿ ಹೇಳ್ಕೊಳ್ತಾ ಇರ್ತಾರೆ, ಯಾರಾದರೂ ಕೆಲವರು ಭಾಳ ಮಂತ್ರಗಳು ಅಂಥದ್ದಲ್ಲಿ ಇದು ಕೂಡ, ಈ ಮಂತ್ರ ಕೂಡ ಒಂದು ಸೇರಿಸ್ಕೊಂಡು ಹೇಳ್ಕೊಟ್ರೆ ನಿಮ್ಗೆ ಇನ್ನೂ ಒಳ್ಳೆ ಅಭಿವೃದ್ಧಿ ಆಗುತ್ತೆ. ಅದು ಯಾವತ್ತಾರು ನಿಮ್ಗೊಂದು ದಿವಸ ಕೆಲಸಕ್ಕೆ ಬರುತ್ತೆ. ಯಾರು ಕಷ್ಟದಲ್ಲಿದ್ದಾರೆ ಅಥವಾ ಯಾರಿಗಾರು ಒಂದು ದೇಹದಲ್ಲಿ ಯಾರೋ ಕೆಟ್ಟ ಬಾಧೆ ಒಂದು ಸೇರಿಕೊಂಡಿದೆ ಅಂದಾಗ ಕೂಡ ಇದನ್ನು ನೀವು ಪರಿಹಾರ ಮಾಡ್ಬೋದು. ಯಾಕೆ ಈ ಮಂತ್ರಗಳು ಯಾವತ್ತೂ ಕೆಲಸಕ್ಕೆ ಬರಲ್ಲ ಅನ್ನೋಂಗಿಲ್ಲ.
ಯಾವತ್ತೂ ಅವೆಲ್ಲ ಅದ್ಭುತವಾಗಿ ಕೆಲಸ ಮಾಡೋ ಅಂಥದ್ದೇ. ಇಂಥದ್ದನ್ನೆಲ್ಲ ನೀವು ಶೇಖರಣೆ ಮಾಡಿಟ್ಕೋಬೇಕು. ಅವತ್ತಿಗೆ ನೋಡ್ಕೊಳ್ತೀವಿ, ಇಂಥದ್ದು ಏನಕ್ಕೆ, ಇಂಥದ್ದು ಬೇಡ, ಮುಂದಕ್ಕೆ ನೋಡ್ಕೊಳ್ಳೋಣ ಅಂತೆಲ್ಲ ಹೋದರೆ ಅಂಥದ್ದು ಮತ್ತೆ ನಿಮಗೆ ಸಿಕ್ಕೋದಿಲ್ಲ. ಇವೆಲ್ಲ ಅದ್ಭುತವಾದಂಥ ಒಂದು ಮಂತ್ರಗಳು. ಇದನ್ನು ಸಿದ್ಧಿ ಮಾಡ್ಕೊಳ್ಳಿ. ನಿಮ್ಮ ಕಷ್ಟದಲ್ಲಿ ಪರಿಹಾರ ಆಗುತ್ತೆ. ಯಾವುದೇ ದುಷ್ಟಶಕ್ತಿಗಳು ಇರ್ಬೋದು, ದೇಹದಲ್ಲಿ ಬಾಧೆ ಇರ್ಬೋದು, ಎಲ್ಲ ಕೂಡ ನೀಗುತ್ತೆ ಇದು ಅಂತ ಹೇಳ್ತಾ ವೀಕ್ಷಕರೇ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಯಥಾ ಪ್ರಕಾರ ಹೊಸ್ದಾಗಿ ನೋಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಯಾರಿಗಾರು ಇದ್ದರೆ ಕಾಮೆಂಟಲ್ಲಿ ಹಾಕಿ ಅಂತ ಹೇಳ್ತಾ ಧನ್ಯವಾದಗಳು.